ಈಗ ಸುಮಂತ್ ಕುಮಾರ್ ಜೈನ್ ಅವರು ಮಾತಾಡ್ತಾರೆ. ಕಾಜೂರ್ ಮಕ್ಕಂ ಉರುಸ್ ಇದರ ವೇದಿಕೆ ಮೇಲೆ ಹೆಸರಾಗಿರುವಂತಹ ಎಲ್ಲ ಧರ್ಮಗುರುಗಳಿಗೆ ಒಂದೇ ಮಾತಲ್ಲಿ ನಮಸ್ಕರಿಸುತ್ತಾ, ನಮ್ಮ ವಿಧಾನಸಭೆಯ ಸಭಾಪತಿಗಳಾಗಿರುವಂತಹ ಸನ್ಮಾನ್ಯ ಯುಟಿ ಖಾದರ್ ಅವರೇ, ಹಾಗೆ ಮಾಜಿ ಸಚಿವರಾದಂತಹ ರಮಣತ್ರಯಿಗಳಿಗೆ ನಮಸ್ಕರಿಸುತ್ತಾ, ವೇದಿಕೆ ಮುಂಭಾಗದಲ್ಲಿ ಉಪಸ್ಥಿತಿರುವಂತಹ ಎಲ್ಲ ಕಾಜೂರು ಭಕ್ತ ಬಾಂಧವರೇ, ತುಂಬಾ ಒಂದು ಖುಷಿಯ ವಿಚಾರ. ಇಂತಹ ಒಂದು ಅಭೂತಪೂರ್ವ ಕಾರ್ಯಕ್ರಮದಲ್ಲಿ ನಾನು ಕೂಡ ಊರಿನವನೇ, ನಮ್ಮ ಊರು ಬಂಗಾಡಿ. ನಾನು ಸಣ್ಣದಿಂದಲೂ ಕೂಡ ಕಾಜೂರಿಗೆ ಬರ್ತಾ ಇದ್ದೆ, ಮತ್ತೆ ಇಲ್ಲಿಯ ಒಂದು ಆಗು ಹೋಗುಗಳಿಗೆ ತಿಳಿದವ. ಅಂತಹ ಒಂದು ಊರಿನವನನ್ನು ಕರೆದು ಇವತ್ತು ಇಂದಿನ ಕಾರ್ಯಕ್ರಮದಲ್ಲಿ, ಅದು ಕೂಡ ಸನ್ಮಾನ್ಯ ಸಭಾಪತಿಗಳ ಒಟ್ಟಿಗೆ ನನ್ನಂತ ಒಂದು ಸಣ್ಣ ಹುಡುಗನಿಗೆ ಇಲ್ಲಿ ಒಂದು ಸಭೆಯಲ್ಲಿ ಕೂತ್ಕೊಳ್ಳೋ ಅವಕಾಶ ನೀಡಿದ್ದಕ್ಕಾಗಿ ಇಂದಿನ ಈ ಕಾಜೂರು ದುರ್ಗಾ ಸಮಿತಿಯ ಅಧ್ಯಕ್ಷರಾದಂತಹ ಅಧ್ಯಕ್ಷರು ಹಾಗೆ ಎಲ್ಲ ಪದಾಧಿಕಾರಿಗಳಿಗೆ ಒಂದೇ ಮಾತಲ್ಲಿ ನಮಸ್ಕರಿಸುತ್ತಾ, ಆದಷ್ಟು ನಾನೀಗ ನೋಡ್ತಾ ಇದ್ದೇನೆ ನಮ್ಮ ಸಮಾಜದವರು ಆದಷ್ಟು ಈಗ ಮುಂದೆ ವಿದ್ಯಾಭ್ಯಾಸದಲ್ಲಿ ಕೂಡ ಮುಂದೆ ಬರ್ತಾ ಇದ್ದಾರೆ. ತುಂಬಾ ಖುಷಿ ಆಗ್ತಾ ಇದೆ. ಯಾಕೆಂತ ಹೇಳಿದ್ರೆ ಇಂದಿನ ನಾವು ಸಮಾಜ ಮುಂದೆ ಬರಬೇಕು ಅಂತ ಹೇಳಿದ್ರೆ ಈಗಿನ ಕಾಲದಲ್ಲಿ ವಿದ್ಯೆ ಅಂತ ಹೇಳುವಂಥದ್ದು ಬಹಳ ಒಂದು ಅಗತ್ಯ ಇದೆ. ನಾನೊಬ್ಬ ಉಪನ್ಯಾಸಕನಾಗಿ ಕಂಡುಕೊಂಡಂತ ಸತ್ಯ. ನನ್ನ ಅಜ್ಜನ ಕಾಲದಲ್ಲಿ ಒಂದು ಮಾತಿತ್ತು, ಯಾರು ಶ್ರೀಮಂತರು ಅಂತ ಹೇಳಿದ್ರೆ ತುಂಬಾ ಜಾಗ ಇದ್ದವರು ಶ್ರೀಮಂತರು, ತುಂಬಾ ಆಸ್ತಿ ಇದ್ದವರು ಶ್ರೀಮಂತರು ಅಂತ ಹೇಳಿ. ಆಮೇಲೆ ನನ್ನ ಅಪ್ಪಾಜಿ ಕಾಲದಲ್ಲಿ ಮಾತಿತ್ತು, ಯಾರು ಶ್ರೀಮಂತರು ಅಂತ ಹೇಳಿದ್ರೆ ತುಂಬಾ ಹಣ ಇದ್ದವರು ಶ್ರೀಮಂತರು ಅಂತ ಹೇಳಿ. ಆದ್ರೆ ಈಗಿನ ಕಾಲದಲ್ಲಿ ನಾನು 10 ವರ್ಷ ಉಪನ್ಯಾಸಕನಾಗಿ ಮೂಡಬಿದ್ರೆಯ ಆಳ್ವಾಸಲ್ಲಿ ಲೆಕ್ಚರ್ ಆಗಿ ಪಾಠ ಮಾಡಿದ್ದೇನೆ. ಆಮೇಲೆ ಒಂದು 1000 ವಿದ್ಯಾರ್ಥಿಗಳಿಗೆ ಒಬ್ಬ ಉಪನ್ಯಾಸಕ ಹಾಗೂ ಸಂಸ್ಥೆ ಅಧ್ಯಕ್ಷನಾಗಿ ಅನೇಕ ವಿದ್ಯಾರ್ಥಿಗಳಿಗೆ ಬೋಧನೆಯನ್ನು ಮಾಡುವ ಮುಖಾಂತರ ಕಂಡುಕೊಂಡ ಸತ್ಯ ಯಾವುದು ಅಂತ ಹೇಳಿದ್ರೆ, ಈಗಿನ ಕಾಲದಲ್ಲಿ ಯಾರು ಶ್ರೀಮಂತರು ಅಂತ ಹೇಳಿದ್ರೆ ಒಳ್ಳೆಯ ಒಂದು ವಿದ್ಯಾಭ್ಯಾಸದೊಟ್ಟಿಗೆ ಒಂದು ಒಳ್ಳೆಯ ವ್ಯಕ್ತಿತ್ವವನ್ನು ರೂಪಿಸಿಕೊಂಡಂತಹ ವಿದ್ಯಾರ್ಥಿಗಳು, ನಿಜವಾದ ವಿದ್ಯಾರ್ಥಿಗಳನ್ನು ಹೊಂದಿರುವಂತಹ ಅಪ್ಪ ಅಮ್ಮ ಯಾರಿದ್ದಾರೆ ಅವರೇ ಅಂತಹ ಅಪ್ಪ ಅಮ್ಮ ನಿಜವಾದ ಶ್ರೀಮಂತರು ಅಂತ ಹೇಳಿ ಕಂಡುಕೊಂಡದ್ದು ಸತ್ಯ. ಇಂತಹ ಶಿಕ್ಷಣದಲ್ಲಿ ಕೂಡ ನಮ್ಮ ಸಮಾಜದವರು ಮುಂದೆ ಬರ್ತಿರುವಂತ ತುಂಬಾ ಒಂದು ಖುಷಿಯ ವಿಚಾರ. ಹಾಗಾಗಿ ನಮ್ಮ ಸಮಾಜವನ್ನು ಮುಂದೆ ಕೊಂಡೋಗ್ಬೇಕು ಅಂತ ಹೇಳಿದ್ರೆ ಇಂದಿನ ಕಾಲದಲ್ಲಿ IAS ಇರ್ಬೋದು, IPS ಇರ್ಬೋದು, ಡಾಕ್ಟರ್ ಇರ್ಬೋದು, ಇಂಜಿನಿಯರ್ಸ್ ಇರ್ಬೋದು, ಇಂತಹ ಒಂದು ಒಳ್ಳೆಯ ಶಿಕ್ಷಣದ ಮುಖಾಂತರ ನಮ್ಮ ಸಮಾಜಕ್ಕೆ ಒಂದು ಒಳ್ಳೆಯ ಕೊಡುಗೆಯನ್ನು ಕೊಡುವಂತ ಕೆಲಸ ನಮ್ಮ ಇಂದಿನ ವಿದ್ಯಾರ್ಥಿಗಳು ಕೂಡ ಮಾಡಬೇಕು ಅಂತ ಈ ಮುಖಾಂತರ ಬೇಡಿಕೊಳ್ಳುತ್ತಾ, ಎಲ್ಲರಿಗೂ ಕೂಡ ನಂಬಿರುವಂತಹ ದೇವರು ಒಳ್ಳೇದು ಮಾಡಲಿ. ಧನ್ಯವಾದಗಳು.